ಭಾರಿ ಮಳೆಯ ಹೊಡೆತಕ್ಕೆ ಬೆಂಗಳೂರಿಗರು ವಿಲವಿಲ ಅಂತಿದ್ದಾರೆ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಮಳೆಯ ನೀರು ನುಗ್ಗಿದೆ. ರಾತ್ರಿ ಇಡೀ ಮಳೆಯಾಗಿದೆ. ಮುಂದಿನ ಅನೇಕ ದಿನಗಳ ಕಾಲವೂ ಕೂಡ ಇದೇ ರೀತಿ ಮಳೆ ಆಗುತ್ತೆ ಅನೇಕ ಜಿಲ್ಲೆಗಳಲ್ಲಿ ಅನ್ನುವಂತ ಸೂಚನೆ ಕೂಡ ಇದೆ. ಯಲಹಂಕದಲ್ಲಿರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮಳೆ ನೀರು ನುಗ್ಗಿದೆ. ನೆಲಮಹಡಿಯಲ್ಲಿದ್ದಂತ ಬೈಕ್, ಕಾರುಗಳು ಎಲ್ಲವೂ ಕೂಡ ಅರ್ಧ ಮುಳುಗಡೆಯಾಗಿದೆ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಆವರಣ ಎಲ್ಲವೂ ಕೂಡ ಜಲಾವೃತ ಆಗಿದೆ. ಬೆಳಗ್ಗೆನೆ ಈ ನೀರನ್ನ ಹೊರ ಹಾಕೋದಕ್ಕೆ ಸಿಬ್ಬಂದಿ ಸರ್ಕಸ್ ಮಾಡ್ತಾ ಇದ್ದಾರೆ. ಮಳೆ ನೀರಲ್ಲಿ ನಿವಾಸಿಗಳ ಕಾರು, ಬೈಕ್ ಎಲ್ಲವೂ ಕೂಡ ಮುಳುಗಿದೆ. ಬೆಳಗ್ಗೆ ಎದ್ದು ಅಪಾರ್ಟ್ಮೆಂಟ್ನಿಂದ ಹೊರಗೆ ಬರಬೇಕು ಅಂತಂದ್ರೆ ಹೊರಗೆ ಬರಲಾಗದಂತಹ ಪರಿಸ್ಥಿತಿಯಲ್ಲಿ. ಸ್ಥಳಕ್ಕಿನ್ನು ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಳೆಯ ಅಬ್ಬರ ಎಷ್ಟಿದೆ ಅಂತಂದ್ರೆ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್, ಈ ಅಪಾರ್ಟ್ಮೆಂಟ್ನಲ್ಲಿ ಕಳೆದ ಬಾರಿಯೂ ಕೂಡ, ಕಳೆದ 2 ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆಗ್ಲೂ ಕೂಡ ಮಳೆ ನೀರು ನುಗ್ಗಿತ್ತು. ಆ ನಂತರ ಮಳೆ ನೀರನ್ನ ಹೊರ ಹಾಕಲಾಗಿತ್ತು. ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಬೇಕು ಇದಕ್ಕೆ ಅಂತ ಆಗ್ಲೂ ಕೂಡ ನಿವಾಸಿಗಳು ಕೇಳ್ಕೊಂಡಿದ್ರು. ಆದ್ರೆ ಆ ರೀತಿಯಾಗಿ ಆಗ್ಲಿಲ್ಲ. ಮತ್ತೊಮ್ಮೆ ಅದೇ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಮಳೆ ನೀರು ನಿಂತಿದೆ. ಅರ್ಧಕ್ಕೆ ಅರ್ಧದಷ್ಟು ಗಾಡಿಗಳು, ಈ ಬೈಕ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಮುಳುಗೋವಷ್ಟು ನೀರು ನಿಂತಿರೋದು. ಅಲ್ಲಿ ಬಿದ್ದಿರುವಂಥ ಬೈಕ್ಗಳನ್ನ ಕೂಡ ಪೊಲೀಸ್ ಸಿಬ್ಬಂದಿ ಅಲ್ಲಿ ಎತ್ತಿ ನಿಲ್ಲಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ನೀರಿನ ರಭಸ ಎಷ್ಟಿತ್ತು ಅನ್ನೋದನ್ನ ಅದು ಹೇಳ್ತಾ ಇದೆ. ಗಾಡಿಗಳು ಅರ್ಧದಷ್ಟು ಮುಳುಗಡೆಯಾಗಿದೆ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ನೀರು ನಿಂತಿರೋದು. ಈ ಅಪಾರ್ಟ್ಮೆಂಟ್ನಲ್ಲಂತೂ ಕಳೆದ ಬಾರಿಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆನಂತರ ಅಲ್ಲಿದ್ದಂಥ ನಿವಾಸಿಗಳನ್ನ ಹೊರ ಕರೆದು ತರಲಾಗಿತ್ತು. ಈ ಬೋಟ್ಗಳನ್ನ ಬಳಕೆ ಮಾಡಿ ಹೊರಗೆ ಕರೆದುಕೊಂಡು ಬರಲಾಗಿತ್ತು. ದೋಣಿಗಳನ್ನ ಬಳಸಿದ್ರು. ಅಪಾರ್ಟ್ಮೆಂಟ್ಗೆ ಈಗ ಮಳೆ ನೀರು ನುಗ್ಗಿದೆ. ಕೆರೆಯಂತಾಗಿದೆ ರಸ್ತೆಗಳೆಲ್ಲವೂ ಕೂಡ. ರಾತ್ರಿ ಇಡೀ ಮಳೆ ಸುರಿದಿರೋದು. ಹೊರಗೆ ಬಂದು ನೋಡಿದ್ರೆ ಈಗ ಹೊರಗೆ ಬರಲಾರದಂತಹ ಪರಿಸ್ಥಿತಿ. ಕಾರುಗಳು, ಬೈಕ್ಗಳೆಲ್ಲವೂ ಕೂಡ ನಿಲ್ಲಿಸಿದ್ರು ಬೇಸ್ಮೆಂಟ್ನಲ್ಲಿ. ಆ ಬೇಸ್ಮೆಂಟ್ನ ಎಷ್ಟು ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬೇಸ್ಮೆಂಟ್ನಲ್ಲಿ ಅರ್ಧಕ್ಕರ್ಧ, ಅಂದರೆ ಈ ಬೈಕ್ಗಳಾಗಿರ್ಬೋದು, ಕಾರುಗಳಾಗಿರ್ಬೋದು, ಅರ್ಧ ಕಾರು, ಬೈಕ್ಗಳೆಲ್ಲವೂ ಕೂಡ ಮುಳುಗುವಷ್ಟು ಮಟ್ಟಿಗೆ ಈಗ ನೀರು ನಿಂತಿರೋದು. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಗೋಳು, ಜನರ ಗೋಳು ನಿಜಕ್ಕೂ ಕೂಡ ಹೇಳುತ್ತಿರೋದು. ಯಾಕಂದ್ರೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿತ್ತು. ಈ ಬಾರಿಯೂ ಕೂಡ ಅದೇ ಪರಿಸ್ಥಿತಿ. ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಶಾಶ್ವತ ಪರಿಹಾರ ಅಂತ ಮಾಡೇ ಇಲ್ಲ. ಕಾರಣ ಏನು? ಈಗ ಮಳೆ ನೀರು ನಿಂತಿರೋದಕ್ಕೆ ಜೊತೆಗೆ ಕಾರ್ಯಾಚರಣೆ ಏನಾದರೂ ಮಾಡ್ತಾ ಇದ್ದಾರೆ ಮಳೆ ನೀರನ್ನ ಹೊರ ಹಾಕುವಂತಹ ನಿಟ್ಟಿನಲ್ಲಿ? ಡೀಟೇಲ್ಸ್ ಏನಿದೆ ಮಂಜುನಾಥ್? ಎಸ್ ಅಶ್ವಿನಿ, ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಕಂಪ್ಲೀಟ್ ಅಪಾರ್ಟ್ಮೆಂಟ್ ಮುಳುಗೋಗಿರುವಂಥದ್ದು. ಸದ್ಯ ನಾನು ಇಲ್ಲಿ ಸ್ಥಳದಲ್ಲಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅಂದರೆ ಏನು ಇಲ್ಲಿ ಯಲಹಂಕದಲ್ಲಿರುವಂತಹ ಆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟು ನೋಡ್ತಾ ಇರ್ಬೋದು, ಕಂಪ್ಲೀಟು ಮುಳುಗಡೆ ಆಗಿರುವಂಥದ್ದು. ಐಷಾರಾಮಿ ಕಾರುಗಳೆಲ್ಲ ಕಂಪ್ಲೀಟ್ ಎಲ್ಲಂದರಲ್ಲಿ ಮುಳುಗಡೆ ಆಗಿರುವಂಥದ್ದು. ಜೊತೆಗೆ ಆ 2 ವೀಲರ್ಗಳು ಕೂಡ ಹೆಂಗಂದ್ರೆ ಹಂಗೆ ಬಿಟ್ಟಿರುವಂಥದ್ದು. ಅಂದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಒಳಗಡೆ ಇರೋರಿಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಇವ್ರಿಗೆ ಮೂಲಭೂತ ಸೌಕರ್ಯ, ಅಟ್ಲೀಸ್ಟ್ ಏನು ಒಂದು ತರಕಾರಿ ಆಗಿರ್ಬೋದು, ಹಾಲು, ನೀರು ಏನು ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಹೊರಗಡೆ ಬಂದರೆ ಎಲ್ಲಿ ಮುಳುಗ್ತೀವಪ್ಪ ಅನ್ನೋ ಒಂದು ಭಯ ಅವ್ರನ್ನ ಕಾಡ್ತಾ ಇದೆ. ಯಾಕಂದರೆ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದ ಕಂಪ್ಲೀಟು ಅರ್ಧಕ್ಕರ್ಧ ಯಾರು ಹೊರಗೆ ಬರೋದಂತೆ ನೀರು ನಿಂತಿರುವಂಥದ್ದು. ಸೊ ಹೀಗಾಗಿ ಜನರು ಹೊರಗಡೆ ಬರೋದಕ್ಕೆ ಈಗಾಗಲೇ ಹರಸಾಹಸ ಪಡ್ತಿರುವಂಥದ್ದು. ಏನಾದರೂ ಒಂದು ವೇಳೆ ತುಂಬ ಎಮರ್ಜೆನ್ಸಿ ಇದೆ, ನೀರು ಇಲ್ಲ ಹಾಲು ಏನಾದರೂ ಅವ್ರಿಗೆ ಕೊಡಬೇಕು ಅಂದರೆ ಒಂದು ಟ್ಯಾಕ್ಟರನ್ನು ವ್ಯವಸ್ಥೆ ಮಾಡಿದರೆ ಆ ಟ್ಯಾಕ್ಟರಿಂದ ಒಳಗಡೆ ಹೋಗಿ ಅವ್ರಿಗೆ ಹಾಲು, ನೀರು, ಬನ್ನು, ಬ್ರೆಡ್ಡು ಈಗ ಕೊಡುವಂತಹ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಮುಖ್ಯವಾಗಿ ಇಲ್ಲಿ ಅಂದರೆ ಈಗಾಗಲೇ ಈ ನೀರನ್ನು ಹೊರ ಹಾಕೋದಕ್ಕೆ ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದಿದ್ದಾರೆ. ಸದ್ಯ ಇಲ್ಲೊಬ್ಬರು ಸ್ಥಳೀಯರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಅಪಾರ್ಟ್ಮೆಂಟು ಈ ಕಂಪ್ಲೀಟ್ ಮುಳುಗೋಗಿದೆ, ಒಂದು ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ, ಜನರು ಪರದಾಡ್ತಿದ್ದಾರೆ, ಏನು ಹೇಳ್ತೀರಿ ಸರ್? ಇಲ್ಲ, ಇದು ಏನಾಗಿದೆ ಅಂದರೆ ಇದು 2016ರಿಂದ ಪ್ರಾಬ್ಲಮ್ಮು. ಮೊದಲು ಒಂದೇ ಒಂದು ಪುಟ್ಟೇನಹಳ್ಳಿ ಕೆರೆ ಇತ್ತು, ಇದು ಯಲಹಂಕ ಕೆರೆ. ಆ ಯಲಹಂಕ ಕೆರೆಗೆ 10 ಕೆರೆಗಳನ್ನ ಸೇರಿಸಿದ್ದಾರೆ. ಅದೆಲ್ಲ ಕೋಡಿ ಹೊಡೆದು ಯಲಹಂಕ ಕೆರೆ ತುಂಬಿ ಇದು ಬರ್ತಾ ಇದೆ. ಇದು 4-5 ವರ್ಷದಿಂದ ಈ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಯಾಕೆ ಯಾವ ಅಧಿಕಾರಿಗಳು 4-5 ವರ್ಷದ ಪ್ರಾಬ್ಲಮ್ ಆದ್ರೆ ಯಾರು ಎಚ್ಚೆತ್ಕೊಂಡಿರ್ಲಿಲ್ವಾ? ಇಲ್ಲ, ಬಂದಿದ್ರು. ರಾಜಕಾಲುವೆ ನೋಡಿದ್ರೆ ನಿಂತಿದ್ರಲ್ಲ, ರಾಜಕಾಲುವೆ ನಮ್ಮ MLA ಮಾಡಿಕೊಟ್ಟಿದ್ದು.
ಬಟ್ ಸಾಲದು ಇದು, ಆ ಅಮೌಂಟ್ಗೆ ಆ ನೀರು ಬರ್ತಾ ಇರಲಿಲ್ಲ, ಆ ಇದಕ್ಕೆ ಗಾತ್ರಕ್ಕೆ ಸಾಲದು, ದೊಡ್ಡದು ಬೇಕು ನಮ್ಗೆ. ಮತ್ತೆ ಒಳಗಡೆ ಇರೋ ಪರಿಸ್ಥಿತಿ ಏನು ಸರ್? ಈಗ ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ, ಲಿಫ್ಟ್ ಇಲ್ಲ, ಜನ್ರೇಟರ್ ಇಲ್ಲ, ಹಾಲಿಲ್ಲ, ನೀರಿಲ್ಲ, ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿಯಾರವಾ. ಮತ್ತೆ ಹೆಂಗೆ ಸರ್ ಮುಂದೆ ಅವ್ರಿಗೆ ಯಾವ ರೀತಿ? ಇವಾಗ ನೀವು ಅಪಾರ್ಟ್ಮೆಂಟ್ ಇಲ್ಲರೇನ ಅಥವಾ? ಹೌದು, ನಾನು 2001 ಇಲ್ಲಿದ್ದೀನಿ, 24 ವರ್ಷದಿಂದಲೂ ಇಲ್ಲೇ ಇದ್ದೀನಿ. 2024 2001 ಬಂದು 2024 24 ವರ್ಷ ಆಯ್ತು ನಾ ಬಂದು ಇಲ್ಲಿಗೆ. ಓಕೆ, ಅಂದರೆ ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು, ಅಂದರೆ ಈಗ ಒಂದು ಕಾರ್ ಬರ್ತಾ ಇದೆ ಅಪಾರ್ಟ್ಮೆಂಟಿಂದ, ನೀವು ನೋಡ್ತಾ ಇರ್ಬೋದು. ಅಂದರೆ ಅವ್ರಿಗೆ ಸದ್ಯ ಈ ಒಂದು ಅಪಾರ್ಟ್ಮೆಂಟಿಂದ ಹೊರ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಜನರು ಕೂಡ ಹರಸಾಹಸ ಪಡ್ತಿರುವಂಥದ್ದು. ಆ ರೀತಿ ಈ ಒಂದು ರಾತ್ರಿ ಸುರಿದಂಥ ಭಾರಿ ಮಳೆಯಿಂದಾಗಿ ಇಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಡ್ತಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಪ್ರತಿ ಸಾರಿ ಕೂಡ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದಲ್ಲ ಒಂದು ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತವೆ. ಕಳೆದ ಬಾರಿ ಕೂಡ ಮಹದೇವಪುರ ವಲಯದಲ್ಲಿ ಇದೇ ರೀತಿ ಅಪಾರ್ಟ್ಮೆಂಟ್ಗಳು ಮುಳುಗಡೆ ಆಗಿತ್ತು. ಅದೇ ರೀತಿ ಈಗ ಯಲಹಂಕದಲ್ಲಿರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕೂಡ ಮುಳುಗಡೆ ಆಗಿರುವಂಥದ್ದು. ಒಳಗಡೆ ಜನರು ಹರಸಾಹಸ ಪಡ್ತಿರುವಂಥದ್ದು. ಅಂದರೆ ಮುಳುಗಡೆಯಿಂದ ಕಂಪ್ಲೀಟು ಅವ್ರು ಏನೋ ಒಂದು ಕೆಲಸಕ್ಕೆ ಹೋಗೋದಾಗಿರ್ಬೋದು, ಏನಕ್ಕೂ ಆಗ್ತಾ ಇಲ್ಲ, ಗಾಡಿ ಕಂಪ್ಲೀಟು ತಳ್ತಾ ಇರುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇರುವಂಥದ್ದು. ಅಂದರೆ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತವೆ ಅನ್ನೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಆದರೆ ಅಧಿಕಾರಿಗಳು ಮಾತ್ರ ಇನ್ನು ಇದುವರೆಗೆ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಬಂದಿಲ್ಲ. ಸದ್ಯ ಇಲ್ಲಿ ಅಂದರೆ ಒಂದು ಫೈರ್ ಆಫೀಸರ್ ಮಾತ್ರ ಬಂದು ಇಲ್ಲಿನ ನೀರನ್ನು ಹೊರ ತೆಗೆಯೋದಕ್ಕೆ ಈಗಾಗಲೇ ಒಂದು ಮೋಟ್ರನ್ನ ಬಿಟ್ಟು ನೀರನ್ನು ಹೊರ ಹಾಕ್ತಿರುವಂತಹ ದೃಶ್ಯ ಇಲ್ಲಿ ಕಂಡುಬರ್ತಿರುವಂಥದ್ದು. ಅಶ್ವಿನಿ. ಸೊ ಮಂಜುನಾಥ್, ಈಗ ನೀರನ್ನ ಹೊರ ಹಾಕಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರಿ, ಆ ಕಾರ್ಯಾಚರಣೆ ಏನಾದರೂ ತೋರಿಸ್ಬೋದಾ? ಯಾವ ರೀತಿಯಾಗಿ ನೀರನ್ನ ಹೊರ ಹಾಕಲಾಗ್ತಾ ಇದೆ, ಜೊತೆಗೆ ಎಷ್ಟು ಟೈಮ್ ತಗೊಳ್ಬೋದು, ಯಾವಾಗ ಕಂಪ್ಲೀಟ್ ಆಗ್ಬೋದು, ಯಾವಾಗ ಅಲ್ಲಿರುವಂತಹ ಅಪಾರ್ಟ್ಮೆಂಟ್ ನಿವಾಸಿಗಳು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ಬೋದು, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಖಂಡಿತ ಅಶ್ವಿನಿ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಈಗಾಗಲೇ ಶಾಸಕರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ನಾನು ಶಾಸಕರನ್ನ ಮಾತಾಡ್ತೀನಿ. ಸರ್, ಈ ಅಪಾರ್ಟ್ಮೆಂಟ್ ಈಗ ಕಂಪ್ಲೀಟ್ ಮುಳುಗಡೆ ಆಗಿದೆ. ಇವ್ರಿಗೆ ಒಳಗಡೆ ಇರುವಂತಹ ನಿವಾಸಿಗಳಿಗೆ ಏನೆಲ್ಲ ವ್ಯವಸ್ಥೆ ಮಾಡಿದ್ರಿ ಸರ್? ಸರ್, ಈಗ ಅವ್ರು ಸದ್ಯಕ್ಕೆ ಕುಡಿಯೋ ನೀರು, ಹಾಲು, ಮಕ್ಕಳು ಅವರೆಲ್ಲ ಇರ್ತಾರೆ, ಕಾಫಿ ಟೀಗೆ ಹಾಲು ಬೇಕಾಗಿದೆ. ಸೊ ಅಸೋಸಿಯೇಷನ್ ಜೊತೆಲಿ ಮಾತಾಡಿದ್ದೀವಿ. ಕೆಲವರಿಗೆ ಔಷಧಿ ಏನಾದರೂ ತುರ್ತು ಇತ್ತು ಅಂದರೆ, ಔಷಧಿ ಯಾರೂ ಕೇಳಲಿಲ್ಲ, ಎಲ್ಲ ಇಟ್ಕೊಂಡಿರ್ತಾರೆ. ಈಗ ಕುಡಿಯೋ ನೀರು ಮತ್ತು ಹಾಲನ್ನು ಈಗ ನಾವು ಪ್ರತಿ ಬ್ಲಾಕು ಕೂಡ ಸರಬರಾಜು ಮಾಡ್ತಾಯಿದ್ವಿ. ಯಾಕಂದರೆ ಸ್ವಲ್ಪ ನೀರಿರೋದ್ರಿಂದ ಕರೆಂಟ್ ಆಫ್ ಮಾಡಿದ್ದೀವಿ, ಲಿಫ್ಟ್ಗಳು ಆಪ್ರೇಟ್ ಆಗ್ತಾಯಿಲ್ಲ. ಸೊ ಈಗ ಅಲ್ಲಿವರೆಗೂ ಕೂಡ ನಾವು ಅವ್ರಿಗೆ ಕುಡಿಯೋ ನೀರು ಮತ್ತು ಹಾಲು ಮತ್ತು ಇನ್ನೇನು ಅವ್ರು ಕೇಳ್ತಾರೋ ಅವೆಲ್ಲವನ್ನು ಕೂಡ ಕೊಡೋದಕ್ಕೆ ನಾವು ಈಗಾಗಲೇ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಮುಖಂಡರುಗಳು, ನಮ್ಮ ಆಫೀಸರ್ಗಳೆಲ್ಲ ರೆಡಿಯಾಗಿದ್ದಾರೆ. ಬರ್ತಾ ಇದೆ, ಈಗೆಲ್ಲ ಬಂದ ತಕ್ಷಣ ಟ್ರಾಕ್ಟರ್ಗಳಲ್ಲಿ ಒಳಗಡೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸರ್, ನಾವು ನೋಡ್ತಾ ಇದ್ವಿ, ಅಂದರೆ ಇಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ, ಸುಮಾರು ಇದು 4-5 ವರ್ಷದೂ ಕೂಡ ಈ ಪ್ರತಿ ಸಾರಿ ಮಳೆ ಬಂದರೆ 4-5 ವರ್ಷದಿಂದ ಇದೇ ಸಮಸ್ಯೆ ಸರ್ ನಮ್ಮಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಯಾಕೆ ಸರ್ ಅಧಿಕಾರಿಗಳು ಅಟ್ಲೀಸ್ಟ್ ನೀವು ಒಂದು ಗಮನಕ್ಕೆ ತಗೊಂಡು ಅವ್ರನ್ನ ಎಚ್ಚರಿಸಿ ಈ ರೀತಿ ಮುಂದೆ ಮಳೆ ಬಂದರೆ ಯಾವ ಸಮಸ್ಯೆ ಆಗಬಾರ್ದು ಅಂತೇಳಿ ಎಚ್ಚರಿಸ್ಬೋದಿತ್ತಲ್ಲ ಸರ್? ಅಲ್ಲ, ಈಗ ಇಷ್ಟೊಂದು ಮಳೆ ಬರ್ತದೆ ಅಂತಕ್ಕಂಥದ್ದು ನಮಗೂ ಅರಿವಿರಲ್ಲ, ಇವ್ರಿಗೂ ಗೊತ್ತಿಲ್ಲ. ಆದರೆ ಒಂದೇನಾಗಿದೆ, ಇದು ನಾವೇನು ಇವರು ಇಲ್ಲಿ ವಾಸ ಮಾಡೋರು ತಪ್ಪು ಅಂತಲ್ಲ. ಯಾರು ಹಿಂದೆ ಡೆವಲಪರ್ ಇದ್ದ ಯಲಹಂಕ ಕೆರೆಗಿಂತಲೂ ಕೂಡ ಅದರ ಹೈಟ್ಗೆ ಇವರು ರೈಸ್ ಮಾಡ್ಕೊಬೇಕಾಗಿತ್ತು. ಯಲಹಂಕ ಕೆರೆ ಏನು ನೀರು ನಿಲ್ತದೆ ಅದಕ್ಕಿಂತಲೂ 15 ಅಡಿ ತಳಮಟ್ಟದಲ್ಲಿ ಇವರು ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದಾರೆ. ಮತ್ತು ಇದೆಲ್ಲ ಕೂಡ ಅಚ್ಚುಕಟ್ಟು ಪ್ರದೇಶ, ಅಂದರೆ ಗದ್ದೆ ಬೈಲೆಲ್ಲ ಕೂಡ ನೀರು ಅಲ್ಲಿ ಏನೇ ಕೋಡಿ ಬಂದರೂ ಮತ್ತು ಹೆವಿ ಮಳೆ ಬಂದಾಗ ಈ ಡೌನ್ ಸ್ಟೇರಲ್ಲಿ ನಿಲ್ತದಲ್ಲ. ಸಹಜವಾಗಿ ಇಲ್ಲಿ ಡೌನ್ ಅಂತಂದರೆ ಯಾವುದೋ ಕೇಂದ್ರ ವಿಹಾರಣೆ, ಎಲ್ಲ ನೀರು ಇಲ್ಲೇ ನುಗ್ತದೆ. ನಾವು ಇದಕ್ಕೆ ಈಗಾಗಲೇ ಡೈವರ್ಷನ್ ಚಾನಲ್ಗಳು ನೀವು ನಿಂತಿದ್ದೀವಲ್ಲ, ಇದು ದೊಡ್ಡ ಕಾಲುವೆನೇ ಕಳಸರಿ ಬಂದಾಗ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಏನಾಗಿದೆ, ಕೆಲವರು ಡೆವಲಪರ್ಸ್ ಎಲ್ಲ ಕೂಡ ಅವ್ರ ಸ್ವಂತ ಜಾಗಗಳಲ್ಲಿ ಮಣ್ಣು ತುಂಬಿಕೊಂಡವ್ರೆ. ಸೊ ಈಗ ಬರೋವಂಥ ಮಳೆ ನೀರು ಏನಾಗ್ತಾಯಿದೆ, ಇಲ್ಲಿ ಬರ್ತಾಯಿದೆ, ಬಟ್ ಕಾಲುವೆಯಲ್ಲಿ ಹೋಗ್ತಾಯಿತ್ತು. ರಾತ್ರಿ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಂಪೌಂಡ್ ಬಿದ್ದೋಗೈತೆ. ಕಾಂಪೌಂಡ್ ಬಿದ್ದಾಗ ಗದ್ದೆ ಬೈಲು ಈ ಅಪಾರ್ಟ್ಮೆಂಟ್ ಒಂದೇ ಲೆವೆಲಲ್ಲಿ ಐತೆ. ನೀರು ಎಲ್ಲ ಕಡೆಯಿಂದ ನೀರು ಹೊರಗಡೆ ಬಂತು, ಕಾಲುವೆ ತುಂಬ ಹೋಗ್ತಾಯಿದೆ. ಇಲ್ಲ ಈಗ ಕಾಂಪೌಂಡ್ ಬೀಳಲಿಲ್ಲ ಅಂತಂದರೆ ಹೊರಗಡೆಗೆ ಹೋಗ್ತಾಯಿತ್ತು. ಈ ಕಾಂಪೌಂಡ್ ಬಿದ್ದಿರೋದ್ರಿಂದ ಈಗ ನಾವು ಸದ್ಯಕ್ಕೆ ಏನು ತಾತ್ಕಾಲಿಕವಾಗಿ ಏನು ಮಾಡೋಕ್ಕಾಗ್ತಾಯಿಲ್ಲ. ಅದರಲ್ಲಿ ನೀರು ಹೊರಗಡೆ ಹೋದ್ಮೇಲೆ ಅದಕ್ಕೆ ಏನು ಮಾಡಬೇಕು ಅನ್ನೋದು ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಒಂದು ರಿಟೆನ್ಷನ್ ವಾಲ್, ಅಂದರೆ ಪ್ರೊಟೆಕ್ಷನ್ ವಾಲ್ನೇ ಸುತ್ತಲೂ 800 ಮೀಟ್ರ್ ಕಟ್ಟಬೇಕು ಅಂತೇಳಿ ಈಗಾಗಲೇ ಅನುದಾನಕ್ಕೆ ಏನು ತೊಂದರೆ ಇಲ್ಲ, ಅನುದಾನ ನಮ್ಮಲ್ಲಿ ಇದೆ. ಈ ನೀರು ಕಡಿಮೆ ಆದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ಅದನ್ನು. ಸದ್ಯ ಒಳಗಡೆ ಇರುವಂತಹ ನಿವಾಸಿಗಳಿಗೆ ಯಾವುದೇ ಸಮಸ್ಯೆ ಆ ಥರ ಏನಾದರೂ ಕಂಪ್ಲೇಂಟ್ಸ್ ಏನಾದರೂ ಬಂದಿದೆ ಸರ್? ಎಮರ್ಜೆನ್ಸಿ ನಾವು ಕೆಲಸಕ್ಕೆ ಹೋಗಬೇಕು, ಇಲ್ಲಾಂದರೆ ನಮ್ಗೆ ಹಾಸ್ಪಿಟ್ಲಿಗೆ ಹೋಗಬೇಕು, ಇಲ್ಲಾಂದರೆ ಏನೋ ನಾನಾ ರೀತಿ ಏನಾದರೂ ಸಮಸ್ಯೆ ಇದೆಯಾ ಒಳಗಡೆ ನಿವಾಸಿಗಳಿಗೆ ಅಂತ? ಇಲ್ಲ, ಕೆಲವ್ರಿಗೆ ಅವ್ರಿಗೆ ಹೋಗೋದಕ್ಕೆ ನಾವು ವೆಹಿಕಲ್ ವ್ಯವಸ್ಥೆ ಮಾಡಿದ್ದು ತಾವು ನೋಡ್ತಾ ಇರ್ಬೋದು. ಲೇಬರ್ಸು ಕೂಡ ಹೊರಗಡೆ ಕಳಿಸ್ತಾ ಇದ್ದೀವಿ. ಅವರು ಯಾರಾದರೂ ಹೊರಗಡೆ ಬೇಕಾದ್ರೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ರಜಾ ದಿನ, ಯಾರು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇಲ್ಲ. ಆದರೆ ಅವ್ರಿಗೆ ಹೇಳ್ತಾಗಿನ ಇಲ್ಲಿ ಮೊಬೈಲ್ ಫೋನ್ ಮಾಡ್ತಾರೆ, ಆ ಬ್ಲಾಕಲ್ಲಿ ಹೋಗಿ ಅವ್ರು ಕರ್ಕೊಂಬಂದು ಹೊರಗಡೆ ಬಿಡುವಂಥ ಕೆಲಸನೂ ಕೂಡ ನಾವು ಮಾಡ್ತಾಯಿದ್ದೀವಿ.
ಇನ್ನು ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಬೇರೆ ಇನ್ನು ಯಾವೆಲ್ಲ ಮುಂಜಾಗ್ರತೆ ಕ್ರಮ ಕೈಗೊಂಡಿದೆ ಸರ್ ಈ ಸಮಸ್ಯೆಯನ್ನ ಕ್ಲಿಯರ್ ಮಾಡೋದಕ್ಕೆ? ಈಗ ನಮ್ಮ ಜಂಟಿ ಆಯುಕ್ತರು ಕೂಡ ರಾತ್ರಿ 1 ಗಂಟೆವರೆಗೂ ಇದ್ರು, ಇಲ್ಲೇ ಇದ್ದಾರೆ ನನ್ನ ಎಡಗಡೆ. ಸೊ ಈಗ ನಾವು ಸದ್ಯಕ್ಕೆ ನೀರು ಕಡಿಮೆ ಆಗೋವರೆಗೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ತಗೊಳಕ್ಕಾಗಲ್ಲ. ಯಾಕಂದರೆ ನೀರು ಕಡಿಮೆ ಆದಮೇಲೆ ನಾವು ಹೇಳಿದ್ವಲ್ಲ, ಇವ್ರದ್ದು ಹಳೇ ಕಾಂಪೌಂಡು ಸುತ್ತಲೂ ಕಡೆನೂ ಬಿದ್ದೋಗೈತೆ. ಬಟ್ ನಾವು ಅದರ ಹೊರಗಡೆಗೆ ನಾವು ಒಂದು ರಿಟೆನ್ಷನ್ ವಾಲನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಕಂಬಿ ಕಟ್ಟಿ ಕಾಂಕ್ರೀಟಲ್ಲೇ ಮಾಡ್ತೀವಿ. ಎಂಥ ಮಳೆ ಬಂದರೂ ಕೂಡ ಅದೇನೂ ಆಗೋದಿಲ್ಲ. ಅದು ಒಂದು. ಮತ್ತು ರಾಜಗಾಲುವೆಗೆ ಈಗಾಗಲೇ ನಾವು 33 ಅಡಿ ರಾಜಗಾಲುವೆ ಮಾಡಬೇಕು ಅಂತೇಳಿ ನೋಟಿಫಿಕೇಷನ್ ಮಾಡಿದ್ದೀವಿ. TDR ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೊಂದು ಆಯಿತು ಅಂತಂದರೆ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಆಗ್ತದೆ. ಎಸ್ ಅಶ್ವಿನಿ, ಅಂದರೆ ಈಗಾಗಲೇ ಏನು ಈ ಅಪಾರ್ಟ್ಮೆಂಟ್ಗೆ ಯಾವೆಲ್ಲ ಒಳಗಡೆ ನಿವಾಸಿಗಳಿಗೆ ಏನೆಲ್ಲ ಅವ್ರಿಗೆ ಯಾವೆಲ್ಲ ಮುಂಜಾಗ್ರತೆ ಕ್ರಮ ಬೇಕು ಎಲ್ಲದೂ ನಾವು ಕ್ರಮ ಕೈಗೊಂಡಿದ್ವಿ. ಮುಂದೆ ಈ ರೀತಿ ಆಗದಂಗೆ ನಾವು ನೋಡ್ಕೋತೀವಿ ಅಂತೇಳಿ ಇಲ್ಲಿನ ಶಾಸಕರು SR ವಿಶ್ವನಾಥ್ ಹೇಳ್ತಿರುವಂತ. ಮಂಜುನಾಥ್, ಅದರ ಜೊತೆಯಲ್ಲಿ ಅಲ್ಲಿನ ನಿವಾಸಿಗಳು ಹೊರಗೆ ಬರೋದಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಾರನ್ನ ತಳ್ಳುವಂತ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಅದನ್ನ ಒಂಚೂರು ವಿಜುವಲ್ಸ್ ಅನ್ನ ತೋರಿಸಬಹುದಾ? ಖಂಡಿತ ನಾನು ನಿಮಗೆ ಮತ್ತೊಮ್ಮೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ಈ ಒಂದು ಅಪಾರ್ಟ್ಮೆಂಟ್ ಏನಿದೆ, ಈ ಅಪಾರ್ಟ್ಮೆಂಟಲ್ಲಿ ಈಗಾಗಲೇ ಐಷಾರಾಮಿ ಕಾರ್ಗಳು ಕಂಪ್ಲೀಟ್ ಮುಳುಗಡೆ ಆಗಿರುವಂಥದ್ದು. ಇನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಇಲ್ಲಿಗೆ ಆ ನೀರನ್ನು ಹೊರ ಹಾಕುವಂತಹ ಕೆಲಸ ಕೂಡ ಇಲ್ಲಿ ಆಗ್ತಾ ಇದೆ. ಒಬ್ಬರು ನೀವು ನೋಡ್ತಾ ಇರ್ಬೋದು, ಈಗ ಒಬ್ಬರು ಸ್ಥಳೀಯರು ಹೋಗ್ತಿದ್ದಾರೆ ಅಪಾರ್ಟ್ಮೆಂಟ್ ಒಳಗಡೆ. ನೀವು ನೋಡ್ತಾ ಇರ್ಬೋದು, ಪಾಪ ಅವ್ರಿಗೂ ವಯಸ್ಸಾಗಿದೆ, ಹಿರಿಯ ನಾಗರಿಕರು, ಕಷ್ಟ ಆಗ್ತಾ ಇದೆ ಹೋಗೋದಕ್ಕೆ. ಅವರು ಹೋಗ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.